ಬೈ ಎಲೆಕ್ಷನ್ ಅಖಾಡಕ್ಕೆ ಬಿಜೆಪಿ ರೆಡಿ ಆಗಿದ್ದು, ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕಗ್ಗಂಟು ಮುಗಿತಾ ಇಲ್ಲ. ಬಿಜೆಪಿ ಈಗಾಗಲೇ ತನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ, ಹೆಸರುಗಳನ್ನ ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ನಲ್ಲಿ ಗಡಿಬಿಡಿ ಇನ್ನೂ ಕಡಿಮೆಯಾಗಿಲ್ಲ. ಇವತ್ತೇ ಫೈನಲ್ ಆಗುತ್ತಾ ಬಾಗಲಕೋಟೆ ದಾವಣಗೆರೆಯ ಟಿಕೆಟ್? ಬಿಜೆಪಿ ಈಗಾಗಲೇ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಈ ಕ್ಷಣದವರೆಗೆ ಗೊಂದಲ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ಮೇಟಿ ಫ್ಯಾಮಿಲಿಯ ಯಾವ ಸದಸ್ಯರು ಒಂದು ಸಂಧಾನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಮಹಾದೇವಿ ಮೇಟಿ ನನಗೆ ಟಿಕೆಟ್ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. 3 ಜನ ಮಕ್ಕಳು ಒಂದು ಕಡೆ, ಮತ್ತೊಬ್ಬ ಮಗಳು ಇನ್ನೊಂದು ಕಡೆ. ಸಿದ್ದರಾಮಯ್ಯ ಅವರು ಕೂತು ಸಂಧಾನ ಮಾಡಿಸಿದ್ರು ಕೂಡ ಆ ಸಂಧಾನ ಸಾಧ್ಯ ಆಗಲಿಲ್ಲ. ಮತ್ತೊಂದು ಕಡೆ ದಾವಣಗೆರೆ ಟಿಕೆಟ್ ಕೂಡ ಗೊಂದಲದ ಗೂಡಾಗಿದೆ. ಅಭ್ಯರ್ಥಿ ಆಯ್ಕೆಯ ಕಗ್ಗಂಟಿಗೆ ಪರಿಹಾರ ಈಗ ಹೈಕಮಾಂಡ್ನಿಂದಲೇ ಬರಬೇಕಾಗಿದೆ. ಇವತ್ತು ಬೆಂಗಳೂರಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಸಿಎಂ ಡಿಸಿಎಂ ಜೊತೆ ಸಭೆ ನಡೆಸ್ತಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಎರಡೂ ಕ್ಷೇತ್ರಗಳ ಮುಖಂಡರ ಜೊತೆ ಸಭೆ ಇರುತ್ತೆ. ಇನ್ನು ಬಾಗಲಕೋಟೆಯಲ್ಲಿ ಕುಟುಂಬಸ್ಥರಲ್ಲೇ ತಿಕ್ಕಾಟ. HY ಮೇಟಿ ನಿಧನದಿಂದ ತೆರವಾಗಿರುವ ಕ್ಷೇತ್ರ ಇದು. ಕುಟುಂಬದಲ್ಲೇ ಪೈಪೋಟಿ. ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಬಾಯಕ್ಕ ಮೇಟಿ. ಮಹಾದೇವಿ ಮೇಟಿ. ಇನ್ನು ವೀಣಾ ಕಾಶಪ್ಪನವರು ಕೂಡ ರೇಸ್ನಲ್ಲಿದ್ದಾರೆ. ಯಾರಿಗೆ ಸಿಗತ್ತೆ ಅನ್ನೋದು ಸದ್ಯಕ್ಕೆ ಗೊಂದಲ. ಇನ್ನು ದಾವಣಗೆರೆಯಲ್ಲಿ ಪೈಪೋಟಿ ಯಾರ್ಯಾರಿಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಶತಾಯಗತಾಯ ಶಾಮನೂರು ಫ್ಯಾಮಿಲಿಗೆ ಈ ಟಿಕೆಟ್ ಉಳಿಸ್ಕೊಳ್ಬೇಕು ಅಂತ SS ಮಲ್ಲಿಕಾರ್ಜುನ್ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಸಮರ್ಥ್ ಮಲ್ಲಿಕಾರ್ಜುನ್, ಶಾಮನೂರು ಮೊಮ್ಮಗ, ಇವರಿಗೆ ಟಿಕೆಟ್ ಸಿಗ್ಲಿ ಅಂತ SS ಮಲ್ಲಿಕಾರ್ಜುನ್ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅಖಾಡದಲ್ಲಿ ಶಾಮನೂರು ಪುತ್ರ SS ಬಕ್ಕೇಶ್, SS ಗಣೇಶ್, ಹಾಗೆ ಕಾಂಗ್ರೆಸ್ ಮುಖಂಡ HB ಮಂಜಪ್ಪ ರೇಸ್ನಲ್ಲಿದ್ದಾರೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಮುಖಂಡರು ಕೂಡ ರೇಸ್ನಲ್ಲಿದ್ದಾರೆ. ಶತಾಯಗತಾಯ ಈ ಬಾರಿ ಟಿಕೆಟ್ ಮುಸ್ಲಿಮರಿಗೆ ಕೊಡಿಸಬೇಕು ಅಂತ ಜಮೀರ್ ಅಹಮದ್ ಟೊಂಕ ಕಟ್ಟಿದ್ದಾರೆ. ಇದೇ ವಿಷಯವಾಗಿ ಇಬ್ಬರು ನಾಯಕರ ಮಧ್ಯೆ ವಾಗ್ವಾದ ಕೂಡ ನಡೀತಾ ಇದೆ. ಅದರಲ್ಲಿ ಅಖಾಡದಲ್ಲಿರೋದು ಕಾಂಗ್ರೆಸ್ ಮುಖಂಡ ಅಬ್ದುಲ್ ಜಬ್ಬಾರ್, ಸೈಯದ್ ಖಾಲಿದ್, ಮುಜಾಮಿಲ್ ಹುಸೇನ್. ಈ 3 ಜನ ಪೈಪೋಟಿಯಲ್ಲಿದ್ದಾರೆ. ಅಲ್ಪಸಂಖ್ಯಾತರಿಗೆ ಸಿಕ್ಕರೆ ಈ 3 ಜನಕ್ಕೆ ಸಿಗಬೇಕು. ಶಾಮನೂರು ಫ್ಯಾಮಿಲಿಗೆ ಸಿಕ್ಕರೆ ಈಗಾಗಲೇ ನಾನು ಹೇಳಿದೆ, ಶಾಮನೂರು ಅವರ 2 ಪುತ್ರರು, ಒಬ್ಬ ಮೊಮ್ಮಗ, ಇವರು ರೇಸ್ನಲ್ಲಿದ್ದಾರೆ. ಇನ್ನು ಮತ್ತೊಂದು ಕಡೆ ಶಾಮನೂರು ಕುಟುಂಬಕ್ಕೆ ಮತ್ತೆ ಸಿಗುತ್ತಾ ಟಿಕೆಟ್? ಯಾಕಂದ್ರೆ SS ಮಲ್ಲಿಕಾರ್ಜುನ್ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ ಮಗ ಸಮರ್ಥ್ಗೆ ಟಿಕೆಟ್ ಕೊಡಿಸೋದಕ್ಕೆ. ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಜಮೀರ್ ತಂತ್ರ ಈಗಾಗಲೇ ರೂಪಿಸಿದ್ದಾರೆ, ಓಡಾಡ್ತಾ ಇದ್ದಾರೆ, ಲಾಭಿ ನಡೆಸ್ತಾ ಇದ್ದಾರೆ. ಇದರ ನಡುವೆ ತಂದೆಯ ಕ್ಷೇತ್ರವನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳೋದಕ್ಕೆ SS ಮಲ್ಲಿಕಾರ್ಜುನ್ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಗೆಲ್ಲುವ ಅಭ್ಯರ್ಥಿ ಯಾರಿರ್ತಾರೋ ಅವರಿಗೆ ಟಿಕೆಟ್ ನೀಡಲಿ, ನಮ್ಮ ಅಭ್ಯರ್ಥಿ ಯಾರೇ ಆದ್ರೂ ಗೆಲ್ಲಿಸುವ ಕೆಲಸ ಮಾಡ್ತೀವಿ ಅಂತ ಸಚಿವ SS ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಆದ್ರೆ ಟಿಕೆಟ್ ತಮ್ಮ ಕುಟುಂಬಕ್ಕೆ ಸಿಗಬೇಕು ಅನ್ನೋದು SS ಮಲ್ಲಿಕಾರ್ಜುನ್ ಪ್ರಯತ್ನ. ಎಲ್ಲರೂ ಟಿಕೆಟ್ ಆಸ್ಪಿರೆಂಟ್ಸ್ ಇದ್ದಾರೆ. ಅದ್ರಾಗ ಏನೈತಿ, ಟಿಕೆಟ್ ಯಾರಿಗೆ ಕೊಟ್ಟರು ದುಡಿಯೋಣ. ನಾನು ನೋಡಿದೆ, ಸ್ವಲ್ಪ ಜನ ನಮ್ಮ ಪಾರ್ಟಿಯಾಗೆ ಇಲ್ಲ ಅಂತಾರೆ. ಕಾಂಗ್ರೆಸ್ ಪಕ್ಷದಾಗೆ ಇಲ್ಲ, ಹೊಸ ಮುಕ್ಕುಳದವು. ಅವು ಯಾವಾಗ ಬಂದು ಏನೋ ನನಗೂ ಗೊತ್ತಿಲ್ಲ. ಇಲ್ಲೇ ಅದ್ರ ಕೇಳ, ಅವ್ರಿಗೆ ಕೇಳ. ಮುಂಚಿನಿಂದಲೂ ಕ್ಷೇತ್ರದ ಬಗ್ಗೆ ನಮಗೂ ಚಿರಪರಿಚಿತರು. ನಾವು ಹುಟ್ಟಿ ಬೆಳೆದಿರೋದು ಅದೇ ಕ್ಷೇತ್ರದಾಗ. ಎಲ್ಲ ಸಮಾಜದವರು ಜೊತೆಗೆ ಮಿಲನ ಆಗಿ ಎಲ್ಲ ಸಮಾಜದವ್ರ ಜೊತೆಗೆ ಒಡನಾಟ ಇತ್ತು. ಎಲ್ಲ ಜಾತಿ ಎಲ್ಲ ಜನಾಂಗದವ್ರೂ ವಿಶ್ವಾಸಕ್ಕೆ ತೆಗೆದುಕೊಂಡೆ ನಮ್ಮ ತಂದೆಯವರು. ನಾವಾದರೂ ನಾನು 2 ಸತಿ ಗೆದ್ದೇನೆ ಅಲ್ಲಿ, ತಂದೆಯವರು 6 ಸತಿ ಗೆದ್ದಾರ.
ಮತ್ತು ಒಂದು ಸತಿ ಲೋಕಸಭಾ ಸದಸ್ಯರಾಗಿದ್ದರು. ಮೊನ್ನೆ ಗಲಾಟೆ ಮಾಡಿದಾಗ ಕೆಲವೊಬ್ರು ನಿಮ್ಮ ಪಕ್ಷದವರೇ ಅಲ್ಲ ಅಂತ ಹೇಳಿದ್ರಲ್ಲ ಸರ್? ಹೌದು, ಆ ಥರ ಸ್ವಲ್ಪ ಜನ ನಮ್ಮ ಪಕ್ಷದವರಲ್ಲ. ಈಗ ದಳದಿಂದ ಬಂದವ್ರು ಅದಾರ, ದಳದಾಗ ಮಾಡಿದವ್ರು ಅದಾರ. ನಮ್ಮ ಪಕ್ಷದವ್ರು ಯಾರು ಅಂತಾರೆ ಯಾರು ಕಾಣಲಿಲ್ಲಪ್ಪ. ನಮ್ಮ ಪಕ್ಷದವರು ಅದು ಇರ್ಬೋದು, ಹೇಳಕ್ಕೆ ಬರಲ್ಲ. ಯಾಕಂದರೆ ಹಿಂದೆ ಮುಂಚೆ ನಿಂತ್ಕೊಂಡು ಮಾಡ್ತಿದ್ರು, ಈ ಸತಿ ಓಪನಾಗಿ ಮಾಡಿರ್ಬೋದು, ಒಂದು ಸ್ವಲ್ಪ ಪವರ್ ಬಂದಿರ್ಬೋದು. ಸರ್, ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ನೋಡಪ್ಪ, ನಾವೇನು ಬೇಡ ಅಂತಿಲ್ಲ. ಕೊಟ್ಟರು ಸಂತೋಷ, ಕೊಡಲಿಲ್ದರೂ ಸಂತೋಷ. ಗೆಲ್ಲ ಕ್ಯಾಂಡಿಡೇಟ್ ಬೇಕು ನಮಗೆ, ಅಷ್ಟೇ. ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.